ನಮಸ್ಕಾರ ವೀಕ್ಷಕರೇ, ಬಳ್ಳಾರಿಯ ಬ್ಯಾನರ್ ಬಡಿದಾಟ ಅಕ್ಷರಶಃ ಇಡೀ ದೇಶದಲ್ಲೇ ಅತಿ ದೊಡ್ಡ ಸುದ್ದಿ ಆಯಿತು. ಬಳ್ಳಾರಿ ಪಾಲಿಟಿಕ್ಸ್ ಇಷ್ಟೊಂದು ರಾಯಲಸೀಮೆ ರಾಜಕೀಯ ಇರುತ್ತಾ ಅನ್ನೋ ಮಟ್ಟಕ್ಕೆ ಜನಸಾಮಾನ್ಯರು ತಲೆ ಕೆಡಿಸ್ಕೊಂಡ್ರು. ಪ್ರತಿಷ್ಠಿತ ಕಾದಾಟದಲ್ಲಿ ಕಚ್ಚಾಟದಲ್ಲಿ ಒಬ್ಬ ಅಮಾಯಕ ಉಸಿರು ಚೆಲ್ಲಿದ್ದಾಯಿತು. ಇಷ್ಟೆಲ್ಲ ಆದಮೇಲೆ ತುಂಬ ಚರ್ಚೆ ನಡೀತಿರೋದು ಅಂಥ ದ್ವೇಷಕ್ಕೆ ಕಾರಣ ಏನು? ಕೇವಲ ವಾಲ್ಮೀಕಿ ಜಯಂತಿ ಜನಾರ್ದನ್ ರೆಡ್ಡಿ ಅವರ ವ್ಯಾಪ್ತಿಗೆ ಬರುವಂಥ ಮನೆ ಸುತ್ತಮುತ್ತ ಬ್ಯಾನರ್ ಕಟ್ಟಿದ್ರು, ಇಷ್ಟಕ್ಕೆ ಗಲಾಟೆ ಆಯಿತು ಅನ್ನೋದು ಸುಳ್ಳು ಸುಳ್ಳು ಸುಳ್ಳು. ಅಕ್ಷರಶಃ ಇದು ಬ್ಯಾನರ್ ಬಡಿದಾಟ ಅಲ್ಲ. ಯಾಕೆ ಅಂತೀರಾ? ಒಂದು ಆಡಿಯೋ ಪ್ಲೇ ಆಗುತ್ತೆ, ಕೇಳಿಸ್ಕೊಳ್ಳಿ. The person you are speaking with has put your call on hold. ಹಲೋ 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 ಇವ್ರು ಅಲ್ಲೇನ ಮಾತಾಡೋದು? ಅಲಿಖಾನ್ ಮಾತಾಡ್ತಾನ. ಏನ್ ಲೇ ಯಾಡನೋಲೆ నువ్వు లే బెంగళూరులో యాడనోరు నువ్వు బెంగళూరులో యాడనోలే నువ్వు బెంగళూరులో నాన్న ఇప్పుడు బెంగళూరులో నాన్న ఏం చెప్పు. లే నా కొడక నువ్వు బళ్ళారికి రాలేదు. నా కొడక వస్తున్నాను లే, రాత్రికి వస్తున్నాను కూర్చున్నట్ల లే, రాత్రికే వస్తున్నాను లే, చేత లే నువ్వు మీ అప్పు పుట్టింటి రాలే బళ్ళారికి. వస్తున్నాను లే, వస్తున్నాను రాలే బళ్ళారికి రాలేదు. వస్తున్నాను లే, రా సరే. వచ్చి ఫోన్ చేయాలి నాకు. నువ్వు ఎవడు అసలు మాట్లాడేది? లే ఎవడు తెల్దా? తెలుదు నాకు. ఎవడు మాట్లాడేది? నువ్వు రాలే బళ్ళారికి రాలే. నువ్వు ఎవడులే మాట్లాడేది? చూపిస్తాను రాలే ఎవడని. నువ్వు ఎవడులే మాట్లాడేది? లే నువ్వు ఎవడు మాట్లాడేది? నువ్వు రాలే బళ్ళారికి. నువ్వు ఎవడు మాట్లాడేది చెప్పు. నువ్వు రా. నువ్వు ఎవడు మాట్లాడేది చూపిస్తాను రా. లే నా కొడ गावाया रामायण कौन है म्हणजे कौन तुम्हाला कोण बोले लाइन में डालो होगा तो कौन होने? सतीश रेड्डी जी. हो क्या? ठीक है जाओ. आएगा म्हणजे क्या मालूम? आइए इसके में ये कहेगा भाई कहाँ तो भी चलिए क्या भाई देखेंगे. ಎಸ್ ವೀಕ್ಷಕರೇ, ನಾನು ಈ ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೆ, ಫೋನ್ ಕಾಲ್ನಲ್ಲೇ ಜನಾರ್ದನ್ ರೆಡ್ಡಿಯ ಆಪ್ತ ಮತ್ತು ನಾರಾ ಭರತ್ ರೆಡ್ಡಿಯ ಆಪ್ತ ಇಬ್ಬರ ನಡುವೆ ಅತಿ ದೊಡ್ಡ ಮಟ್ಟಕ್ಕೆ ತೆಲುಗಿನಲ್ಲಿ ಕಚ್ಚಾಟವಾಗಿತ್ತು. ಆ ಆಡಿಯೋ ವೈರಲ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಅಂತ. ಅದೇ ಈ ಆಡಿಯೋ. ಇದರಲ್ಲಿ ಆ ಮಗ ಈ ಮಗ వచ్చే ಹೆಸರ ఎక్కడున్నావో నేనెవరు తెలియలేదా ಅಂದರೆ ಪಕ್ಕಾ ರಾಯಲಸೀಮೆಯ ರಾಜಕೀಯ ಇದೆ ಅನ್ನುವಂಥ ವ್ಯಕ್ತಿ ಅನ್ಕೋತೀನಿ. ಇಲ್ಲಿ ನಾನು ಒಂದು ಸ್ಪಷ್ಟನೆಯನ್ನು ಕೊಟ್ಬಿಡ್ತೀನಿ. ಇಲ್ಲಿ ಯಾರನ್ನ ಹೊಗಳುವ ಅಥವಾ ಯಾರನ್ನ ತೆಗಳುವ ಕೆಲಸ ಅಲ್ಲ. ಆ ಆಡಿಯೋದಲ್ಲಿ ಏನಿದೆ, ಆ ದ್ವೇಷ ಹೇಗೆ ಶುರು ಆಯಿತು, ಆಡಿಯೋ ನಿಜಾನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಮಗೆ ಸಿಕ್ಕಿದೆ ಅಂದಮೇಲೆ ಖಂಡಿತ ತನಿಖಾಧಿಕಾರಿಗಳಿಗೆ ಸಿಕ್ಕಿರುತ್ತೆ. ಇದು ಬಳ್ಳಾರಿಯ ಮೊಬೈಲ್ಗಳಲ್ಲಿ, ಪ್ರತಿಯೊಬ್ಬರ ಮೊಬೈಲ್ಗಳಲ್ಲಿ ಗಲ್ಲಿಗಳಲ್ಲಿ ವೈರಲ್ ಆಗಿದ್ದಂಥ ಆಡಿಯೋ ಕೆಲ ತಿಂಗಳ ಹಿಂದೆ. ಜನಾರ್ದನ್ ರೆಡ್ಡಿಯ ಆಪ್ತ ಅಲಿ ಖಾನ್ ವರ್ಸಸ್ ನಾರಾ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ನಡುವಿನ ಸಂಭಾಷಣೆ. ಈ ಕಾಲನ್ನು ಕಾನ್ಫರೆನ್ಸ್ ಹಾಕೋದು ಅನ್ನುವಂಥ ವ್ಯಕ್ತಿ ಗೊತ್ತಿಲ್ಲ, ಅಥವಾ ಯಾರು ಬೇಕಾದ್ರೂ ಇರಬಹುದು. ಸತೀಶ್ ರೆಡ್ಡಿ ಮೊದಲು ಕಾಲ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ನಾನು ಅಲಿ ಖಾನ್ ಜೊತೆ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಯಾಕಂದರೆ ಸತೀಶ್ ರೆಡ್ಡಿ ಹಿಂಗೆ ಕೂಗಾಡ್ತಾರೆ ಕನೆಕ್ಟ್ ಮಾಡ್ತಾ ಇದ್ರು. ಆನಂತರ ಕಾನ್ಫರೆನ್ಸ್ ಆಗ್ತಾರೆ. ಎವರು ಮಾತಾಡ್ತಾರೆ? ಎವರು ಅಲಿ ಖಾನ? ಹೌದು, ನಾನೇ ಅಲಿ ಖಾನ್. ಅಲ್ಲಿಂದ ಶುರುವಾಗುತ್ತೆ ಸಂಸ್ಕೃತ ಪದಗಳು ತೆಲುಗಿನಲ್ಲಿ. ಇವತ್ತು ರಾತ್ರಿನೇ ನಾನು ಬಳ್ಳಾರಿಗೆ ಬರ್ತೀನಿ ಅಂತ ಬೆಂಗಳೂರಲ್ಲಿರುವಂಥ ಅಲಿ ಖಾನ್ ಹೇಳ್ತಾರೆ. ಬಾ, ನಾನು ಯಾರನ್ನು ತೋರಿಸ್ತೀನಿ ಅಂತ. ಕೊನೆಗೆ ಅಲಿ ಖಾನ್ಗೆ ಗೊತ್ತೇ ಆಗಲ್ಲ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಇದಕ್ಕಿದಂಗೆ ಕಾಲ್ ಕಟ್ ಆಗುತ್ತೆ. ಅಪ್ಪಂಗೆ ಹುಟ್ಟಿದ್ರೆ ಬಾ, ಮತ್ತೊಂದು ಮಗದೊಂದು, ಸಾಕಷ್ಟು ಅವಾಚ್ಯ ಶಬ್ದಗಳು ಬರುತ್ತೆ. ಆ ನಂತರದಲ್ಲಿ ಕಾನ್ಫರೆನ್ಸ್ ಕಾಲ್ ಆಗ್ತಂತ ತಲೆ ಕೆಡ್ಸ್ಕೊಬಿಡ್ತಾರೆ. ಇದು ಏನಪ್ಪ, ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲ ಅಣ್ಣ, ನಂಗೆ ಗೊತ್ತಿಲ್ಲ ಅಣ್ಣ ಅಂತ. ಸರಿ, ಅದೇನು ಬೇಕಾದಿರಲಿ, ಅವ್ನು ಯಾರು ಹೇಳು ಅಂತ ಅಲಿ ಖಾನ್ ಕೇಳ್ತಾರೆ. ಸತೀಶ್ ರೆಡ್ಡಿ, ಓಕೆ ಇಷ್ಟರ ಮಟ್ಟಿಗಿದೆಯಾ, ಸರಿ ಏನು ಮಾಡೋದಣ್ಣ ಈಗ ಅಂತ. ಅದೇನಾಗುತ್ತೆ ನೋಡೋಣ ಬಿಡು ಅಂತ ಅಲಿ ಖಾನ್ ಹೇಳ್ತಾರೆ. ಇದು ಬಳ್ಳಾರಿಯ ರಾಯಲಸೀಮೆಯ ರಾಜಕೀಯ. ಸತೀಶ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ, ಅಥವಾ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ, ಅಥವಾ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ವರ್ಸಸ್ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವಿನ
ಕಿಚ್ಚು 2023 ವಿಧಾನಸಭೆ ಬಳಿಕ ಹೆಚ್ಚಾಗಿದೆ. ಅದರಲ್ಲೂ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ವಾಪಸ್ಸಾದ ಬಳಿಕ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ 14 ವರ್ಷ ಆದಮೇಲೆ ಅವರು ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿ ಎಲ್ಲಿ ಮತ್ತೆ ಜನಾರ್ದನ್ ರೆಡ್ಡಿಯ ಕೈವಶವಾಗುತ್ತೋ ಅನ್ನೋ ಆತಂಕವೂ ಇರಬಹುದು. ಅಥವಾ ಮುಂಬರೋ ದಿನಗಳಲ್ಲಿ ನಮ್ಮ ಆಡಳಿತ ಸರಿಯಾಗಿ ನಡೆಯುತ್ತೋ ಇಲ್ವೋ ಅನ್ನೋ ಆಲೋಚನೆಗಳು ಇರಬಹುದು. ಅಥವಾ KRPP ಅನ್ನುವಂತಹ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ ಜನಾರ್ದನ್ ರೆಡ್ಡಿಗೆ ಮತ್ತೆ BJP ಅನ್ನುವಂತಹ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷದ ಬೆಂಬಲ ಸಿಕ್ಕಿದೆ ಅನ್ನೋ ಭಯನೂ ಇರ್ಬೋದು. ಅಥವಾ ಸ್ಥಳೀಯವಾಗಿ ದ್ವೇಷಗಳು ಇರಬಹುದು. ಇವೆಲ್ಲದರ ನಡುವೆ ಜನಾರ್ದನ್ ರೆಡ್ಡಿಗೆ ಕೂಡ ತನ್ನ ಕಬ್ಜಾದಲ್ಲಿ, ತನ್ನ ಕೈವಶದಲ್ಲಿ ಇರಬೇಕಾಗಿರುವಂತಹ ಬಳ್ಳಾರಿ ಇನ್ಯಾರದೋ ಕೈ ತಪ್ತಾ ಇದೆ ಅನ್ನೋ ಆಲೋಚನೆಗಳು ಇರಬಹುದು. ಜನಾರ್ದನ ರೆಡ್ಡಿಯ ಆಟವೇ ನಡೀತಾ ಇದೆ ಅನ್ನೋದಾಗಿದ್ದರೆ 2023 ಚುನಾವಣೆಯಲ್ಲಿ ಬಳ್ಳಾರಿ ನಗರದಲ್ಲಿ ನಾರಾ ಭರತ್ ರೆಡ್ಡಿ ವಿರುದ್ಧ ಅವರ ಪತ್ನಿ ಗೆಲ್ಲಬೇಕಿತ್ತು. ಆದರೆ ಅಂಥ ಪರಿಸ್ಥಿತಿ ಬರಲಿಲ್ಲ. ನಿಜಕ್ಕೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೇ ಆಗಿದ್ದರೆ ಸೋಮಶೇಖರ್ ರೆಡ್ಡಿ BJPಯಿಂದ ನಿಲ್ಲದೆ ತಮ್ಮ ಅತ್ತಿಗೆಗೆ ಅಥವಾ ಜನಾರ್ದನ್ ರೆಡ್ಡಿ ಅವರ ಪತ್ನಿಗೆ ಸಪೋರ್ಟ್ ಮಾಡ್ಬೋದಿತ್ತು. ಅಲ್ಲೂ ಒಂದಷ್ಟು ಗೊಂದಲಗಳು. ಆ ಸಂದರ್ಭದಲ್ಲಿ ಶ್ರೀರಾಮುಲು ಕೂಡ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಇರಲಿಲ್ಲ. ಇವೆಲ್ಲ ಗೊಂದಲಗಳು ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಕಾಡಿರ್ಬೋದು. ತನಿಖೆ ನಡೀತಾ ಇದೆ. ತನಿಖೆಯಿಂದ ಸತ್ಯ ಹೊರಬರುತ್ತೆ. ಒಟ್ಟಿನಲ್ಲಿ ಇದು ಕೇವಲ ಬ್ಯಾನರ್ ಬಡದಾಟಕ್ಕೆ ನಡೆದಿರೋ ಗಲಾಟೆ ಅಲ್ಲ ಅನ್ನೋದು ಈ ಆಡಿಯೋ ಕಾಲಿಂದಲೇ ಸ್ಪಷ್ಟ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.